ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಒಂದು ವೇಳೆ ನೀವು ಪ್ರೆಗ್ನೆಂಟ್ ಆಗಲಿಕ್ಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದರೆ ಈ ಒಂದು ಅಂಶದ ಬಗ್ಗೆ ನೀವು ತಿಳಿದುಕೊಳ್ಳಲೇಬೇಕು. ಈ ಅಂಶದ ಬಗ್ಗೆ ಒಂದು ವೇಳೆ ನೀವು ತಿಳಿದುಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಅದುವೇ ಓಲೇಷನ್, ಅದನ್ನು ಅಂಡೋತ್ಪತ್ತಿ ಅಂತ ಹೇಳ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಓಲೇಷನ್ ಅಂದರೆ ಏನು, ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಮತ್ತು ಯಾವ ಸಮಯದಲ್ಲಿ ನೀವು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಅಂಡೋತ್ಪತ್ತಿಯ ದಿನ ನೀವು ತಿಳಿಯಲೇಬೇಕಾಗತ್ತೆ. ಒಂದು ವೇಳೆ ನಿಮ್ಮಲ್ಲಿ ಯಾವಾಗ ಅಂಡೋತ್ಪತ್ತಿ ಆಗ್ತದೆ ಅಂತ ಹೇಳಿ ನೀವೇನಾದರೂ ಕಂಡು ಹಿಡಿದು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಯಾಕಂತ ಹೇಳಿದರೆ ಅಂಡೋತ್ಪತ್ತಿ ಅಂದರೆ ಓಲೇಷನ್ ಆದ ನಂತರ ಈ ಒಂದು ಅಂಡಾಣು 24 ಗಂಟೆ ಅಥವಾ 12ರಿಂದ 24 ಗಂಟೆ ಮಾತ್ರ ಫಲವತ್ತತೆಗೆ ಯೋಗ್ಯವಾಗಿರೋದ್ರಿಂದ ನೀವು ಓಲೇಷನ್ ಆಗುವ 3 to 4 ಡೇಸ್ ಮುಂಚೆ, ಓಲೇಷನ್ ದಿನ, ಓಲೇಷನ್ ಆದ 3 to 5 ಡೇಸ್ ತನಕನೂ ಒಂದು ದಿನ ಬಿಟ್ಟು ಒಂದು ದಿನ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದ್ರಿಂದ ಕನ್ಸೀವ್ ಆಗುವ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಆದರೆ ಸ್ಪರ್ಮ್ ಆ ರೀತಿ ಅಲ್ಲ, ಅದು ನಿಮ್ಮ ಗರ್ಭಕೋಶದಲ್ಲಿ ಒಂದು ವೇಳೆ ಆ ಸ್ಪರ್ಮ್ ಹೆಲ್ತಿ ಆಗಿದ್ದರೆ 5 ದಿನಗಳ ತನಕ ಇರುತ್ತೆ. ಸೊ ಹೀಗೆ ಅಂಡಾಣು ಬಿಡುಗಡೆಯಾಗಿ ನಿಮ್ಮ ಗರ್ಭನಾಳದಲ್ಲಿ ಕಾಯ್ತಿರುತ್ತೆ. ಈ ಕಡೆಯಿಂದ ಸ್ಪರ್ಮ್ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭನಾಳದಲ್ಲಿ ಕಾಯ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಿ ಫಲೀಕರಣ ಎಂಬ ಪ್ರಕ್ರಿಯೆ ನಡೆಯುತ್ತೆ. ಫಲೀಕರಣವಾದ ನಂತರ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ಆ ಒಂದು ಭ್ರೂಣ 5ರಿಂದ 7 ದಿನಗಳ ನಂತರ ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡು ಬೆಳೆಯುವಂಥದ್ದು. ಇದನ್ನೇ ಇಂಪ್ಲಾಂಟೇಷನ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಅಳವಡಿಕೆ ಅಥವಾ ಗರ್ಭ ನಿಲ್ಲುವುದಂತ ಹೇಳ್ತೀವಿ. ಇದು ನ್ಯಾಚುರಲ್ ಆಗಿ ನಡೆಯುವಂಥ ಪ್ರೋಸೆಸ್ ಆಗಿದೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಓಲೇಷನ್ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಓಲೇಷನ್ ದಿನ ಪರ್ಟಿಕ್ಯುಲರ್ ಆಗಿ ಇದೇ ದಿನ ಆಗುತ್ತೆ ಅಂತ ಹೇಳಿ ಯಾರಿಂದನೂ ಹೇಳಲು ಸಾಧ್ಯ ಇಲ್ಲ. ಹಾಗಾಗಿ ನೀವೇನು ಮಾಡಬೇಕು, ನಾನು ಮೊದಲೇ ತಿಳಿಸಿದ ಹಾಗೆ ಓಲೇಷನ್ ಆಗೋಕ್ಕಿಂತ ಮುಂಚೆ 3 to 4 ಡೇಸ್ ಮುಂಚೆ ನೀವು ಕಾಂಟ್ಯಾಕ್ಟ್ ಇಟ್ಕೋಬೇಕಾಗುತ್ತೆ. ಓಲೇಷನ್ ದಿನ ಮತ್ತು ಓಲೇಷನ್ ಆದ ನಂತರನೂ ಅಪ್ ಟು ಒಂದು 5 ಡೇಸ್ ತನಕ ಕಾಂಟ್ಯಾಕ್ಟ್ ಇಟ್ಕೊಳ್ಳೋದ್ರಿಂದ ನಿಮಗೆ ಕನ್ಸೀವ್ ಆಗುವ ಚಾನ್ಸಸ್ ಸ್ವಲ್ಪ ಹೈ ಇರುತ್ತೆ. ಸಾಮಾನ್ಯವಾಗಿ ಹೆಣ್ಮಕ್ಳು ಹುಟ್ಟಿದಾಗಿಂದಲೇ ಒಂದು ನಿಗದಿತ ಎಣಿಕೆಯ ಅಂಡಾಣುಗಳು ತನ್ನ ಅಂಡಾಶಯದಲ್ಲೇ ಇರಿಸ್ಕೊಂಡೇ ಅವರು ಹುಟ್ಟಿರ್ತಾರೆ. ಹೀಗೆ ಯಾವಾಗ ಅವರಿಗೆ ಮುಟ್ಟು ಸ್ಟಾರ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಪ್ರತಿ ತಿಂಗಳು ಒಂದು ಅಂಡಾಣು ಅಂಡಾಶಯದಿಂದ ಬಿಡುಗಡೆಯಾಗುವಂಥದ್ದು. ನೆಕ್ಸ್ಟ್ ನೀವು ಮದುವೆ ಆದ ನಂತರ ಆ ತಿಂಗಳಲ್ಲಿ ಏನಾದರೂ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ಈ ಕಡೆಯಿಂದ ಸ್ಪರ್ಮ್ ಹೋಗಿ ನಿಮ್ಮ ಗರ್ಭನಾಳದಲ್ಲಿ ಕಾಯ್ತಿರುವ ಮೊಟ್ಟೆಯೊಂದಿಗೆ ಮಿಲನವಾಗಿ ಪ್ರೆಗ್ನೆನ್ಸಿ ಫಾರ್ಮ್ ಆಗುವಂಥದ್ದು. ಒಂದು ವೇಳೆ ಆ ತಿಂಗಳಲ್ಲಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿಲ್ಲ ಅಂತ ಹೇಳಿದರೆ ನಿಮ್ಮ ಗರ್ಭನಾಳದಲ್ಲಿ ಕಾಯ್ತಿರುವ ಮೊಟ್ಟೆ, ನಿಮ್ಮ ಗರ್ಭಕೋಶದ ಪದರ ಇವೆರಡು ಬ್ಲೀಡಿಂಗ್ನ ರೂಪದಲ್ಲಿ ಪೀರಿಯಡ್ ಸಮಯದಲ್ಲಿ ಹೊರಗಡೆ ಬ್ಲೀಡ್ ಆಗಿ ಬರುವಂಥದ್ದು, ಅಂದರೆ ಡಿಸ್ಚಾರ್ಜ್ ಆಗುವಂಥದ್ದು, ಅದನ್ನೇ ಪೀರಿಯಡ್ ಅಂತ ಹೇಳ್ತೀವಿ. ಇವಾಗ ನಿಮಗೆ 28 ದಿನದ ಪೀರಿಯಡ್ ಸೈಕಲ್ ಇದ್ದರೆ ನಿಮ್ಮ ಪೀರಿಯಡ್ ಸೈಕಲ್ನ 14ನೇ ದಿನ ನಿಮ್ಮಲ್ಲಿ ಓಲೇಷನ್ ಆಗ್ಬೋದು. ಒಂದು ವೇಳೆ ನಿಮಗೆ 30 ದಿನದ ಪೀರಿಯಡ್ ಸೈಕಲ್ ಇದ್ದರೆ ನಿಮ್ಮ ಪೀರಿಯಡ್ ಸೈಕಲ್ನ 16ನೇ ದಿನ ನಿಮ್ಮಲ್ಲಿ ಓಲೇಷನ್ ಆಗ್ಬೋದು. ಒಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಬೇಕಂದ್ರೆ ತುಂಬ ಅಂಶಗಳು ಇಲ್ಲಿ ಪ್ರಮುಖವಾಗಿರ್ತವೆ. ಅದರಲ್ಲೂ ಕೂಡ ಓಲೇಷನ್ ಕೂಡ ಒಂದು. ನಿಮಗೆ ಓಲೇಷನ್ ಯಾವಾಗ ಆಗ್ತಾ ಇದೆ ಅಂತ ಹೇಳಿ ನೀವು ತಿಳ್ಕೊಳ್ಳಲೇಬೇಕಾಗತ್ತೆ ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದರೆ. ಇವಾಗ ಓಲೇಷನ್ ಆಗುವಂಥ ಸಂದರ್ಭದಲ್ಲಿ ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ ಅಂತ ಹೇಳಿದರೆ, ಇವೆಲ್ಲ ಲಕ್ಷಣಗಳು ಸಾಮಾನ್ಯವಾಗಿ ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನದಲ್ಲಿ ಯಾವಾಗ ಬೇಕಾದರೂ ಕಾಣಿಸ್ಕೊಳ್ಬೋದು. ಮೊದಲ ಲಕ್ಷಣ, ನಿಮ್ಮ ವೈಟ್ ಡಿಸ್ಚಾರ್ಜು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹೋಗ್ಬೋದು ಮತ್ತು ಇದು ನೋಡಲಿಕ್ಕೆ ಮೊಟ್ಟೆಯ ಬಿಳಿ ಲೋಳೆಯ ಟೈಪಲ್ಲೂ ಕೂಡ ಇರುತ್ತೆ. ಮತ್ತು ನೀವು ಇದನ್ನು 2 ಬೆರಳು ಮಧ್ಯದಲ್ಲಿ ಸ್ಟ್ರೆಚ್ ಮಾಡಿ ನೋಡಿದರೆ ಇದು ಕಟ್ಟಾಗೋದಿಲ್ಲ. ನಿಮ್ಮ ಬ್ರೆಸ್ಟಲ್ಲೂ ಕೂಡ ಚೇಂಜಸ್ ಕಾಣಿಸ್ಕೊಳ್ಬೋದು, ಪೇಯ್ನ್ ಕಾಣಿಸ್ಕೊಳುತ್ತೆ ಮತ್ತು ಸ್ವಲ್ಪ ಭಾರ ಕೂಡ ಅನಿಸ್ಬೋದು. ನಿಮಗೆ ಲೈಟಾಗಿ ಕೆಳ ಹೊಟ್ಟೆಯಲ್ಲಿ ನೋವು ಕಾಣಿಸ್ಕೊಳ್ಬೋದು. ಅದು ಲೆಫ್ಟ್ ಸೈಡಲ್ಲೂ ಇರ್ಬೋದು ಅಥವಾ ರೈಟ್ ಸೈಡಲ್ಲಿ ಮೈಲ್ಡಾಗಿ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ.
ಮೂಡಲ್ಲಿ ವೇರಿಯೇಷನ್ ಆಗ್ಬೋದು. ಅಂದರೆ ಒಂದು ಸರಿ ನೀವು ತುಂಬ ಖುಷಿಯಾಗಿದ್ದರೆ ಇನ್ನೊಂದು ಸರಿ ಸ್ವಲ್ಪ ನೀವು ಸ್ಯಾಡ್ ಆಗಿರ್ತೀರ. ಈ ರೀತಿ ನಿಮ್ಮ ಮೂಡಲ್ಲೂ ಕೂಡ ವೇರಿಯೇಷನ್ ಆಗ್ಬೋದು. ಇನ್ನು ಕೆಲವರಲ್ಲಿ ಜಸ್ಟ್ ಸ್ಪಾಟಿಂಗ್ ಥರ ಕೂಡ ಕಾಣಿಸ್ಕೊಳ್ಬೋದು. ಮತ್ತು ನಿಮ್ಮ ಗರ್ಭಕಂಠ ಸ್ವಲ್ಪ ಸಾಫ್ಟಾಗಿ ಓಪನ್ ಆಗಿ ಇರ್ಬೋದು. ಈ ಒಂದು ಚಿತ್ರದಲ್ಲಿ ಗಮನಿಸ್ಬೋದು ಯಾವ ರೀತಿ ಆ ಒಂದು ವೈಟ್ ಡಿಸ್ಚಾರ್ಜ್ 2 ಬೆರಳುಗಳ ಮಧ್ಯದಲ್ಲಿ ಸ್ಟ್ರೆಚ್ ಮಾಡಿ ನೋಡಿದಾಗ ಕಟ್ ಆಗಿರೋದಿಲ್ಲ. ಇನ್ನೊಂದು ನಿಮ್ಮ ಬಾಡಿ ಟೆಂಪ್ರೇಚರು ಸ್ವಲ್ಪ ಹೈ ಆಗ್ಬೋದು. ಇದಕ್ಕೆ ಸಂಬಂಧಪಟ್ಟ ಅನೇಕ ಇಮೇಜಸ್ಗಳನ್ನು ಈ ಒಂದು ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೇನೆ, ಅದನ್ನು ನೀವು ನೋಡ್ಕೋಬೋದು. ವಾಸನೆಯ ಗ್ರಹಿಕೆಯ ಶಕ್ತಿ ಕೂಡ ಜಾಸ್ತಿ ಆಗ್ಬೋದು ಒಂದು ವೇಳೆ ನಿಮಗೆ ಓವ್ಯುಲೇಷನ್ ಆಗ್ತಾ ಇದ್ದರೆ. ಹಾಗಾಗಿ ಒಂದು ವೇಳೆ ಈ ರೀತಿಯ ಲಕ್ಷಣಗಳು ಕಂಡಿಡಿದು ನೀವೇನಾದರೂ ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ನಿಮಗೆ ಕನ್ಸೀವ್ ಆಗುವ ಚಾನ್ಸಸ್ಸು ತುಂಬಾ ಹೈ ಇರುತ್ತೆ. ಹಾಗಾಗಿ ನೀವು ನಿಮಗೆ ಯಾವಾಗ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಹೇಳಿ ನೀವು ಕಂಡುಹಿಡಿಯೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಸಮಯವನ್ನು, ಈ ಒಂದು ನಿಮ್ಮ ಪೀರಿಯಡ್ ಸೈಕಲ್ನ ಮಧ್ಯದ 10 ದಿನಗಳನ್ನು ಫಲವತ್ತತೆ ದಿನ ಅಥವಾ ಫರ್ಟೈಲ್ ಪೀರಿಯಡ್ ಅಂತ ಹೇಳ್ತೀವಿ. ಆ ಒಂದು 10 ದಿನದಲ್ಲಿ 1 ದಿನ ಬಿಟ್ಟು 1 ದಿನ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದ್ದೇ ಆದರೆ ನಿಮಗೆ ಪ್ರೆಗ್ನೆನ್ಸಿ ಆಗುವ ಚಾನ್ಸಸ್ ಹೈ ಇರುತ್ತೆ. ಯಾಕಂತ ಹೇಳಿದರೆ ನಾನು ಮೊದಲೇ ತಿಳಿಸಿದ ಹಾಗೆ ಅಂಡಾಣು ಬಿಡುಗಡೆಯಾಗಿ ಆ ಒಂದು ಬಿಡುಗಡೆಯಾದ ಮೊಟ್ಟೆ 12ರಿಂದ 24 ಗಂಟೆ ಮಾತ್ರ ಫಲವತ್ತತೆಗೆ ಯೋಗ್ಯವಾಗಿರುತ್ತೆ. ಆ ಒಂದು ಸಂದರ್ಭದಲ್ಲಿ ನೀವು ಟ್ರೈ ಮಾಡಬೇಕಾಗತ್ತೆ. ಅದೇ ರೀತಿ ಒಂದು ವೇಳೆ ಓವ್ಯುಲೇಷನ್ ಆಗ್ತಾ ಇದೆ ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ಲೈಂಗಿಕ ಆಸಕ್ತಿ ಕೂಡ ಜಾಸ್ತಿ ಆಗ್ಬೋದು. ಸೊ ಹಾಗಾಗಿ ಓವ್ಯುಲೇಷನ್ ಮಾತ್ರ ಈ ಒಂದು ಪ್ರೆಗ್ನೆನ್ಸಿ ಆಗೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸೋದಿಲ್ಲ. ಅನೇಕ ಅಂಶಗಳು ಇದಕ್ಕೆ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಹಾಗಾಗಿ ಉಳಿದ ಅಂಶಗಳೂ ಕೂಡ ನಾರ್ಮಲ್ ಆಗಿರಬೇಕಾಗತ್ತೆ. ಯಾಕಂತ ಹೇಳಿದರೆ ಓವ್ಯುಲೇಷನ್ ಆಗಿದ್ದ ಮಾತ್ರಕ್ಕೆ ನಿಮಗೆ ನಾರ್ಮಲಾಗಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿ ಯಾವುದೇ ಸಮಸ್ಯೆ ಆಗದೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓವ್ಯುಲೇಷನ್ ಆದಮೇಲೆ ಇನ್ನೂ ತುಂಬ ಸ್ಟೆಪ್ಗಳಿರ್ತವೆ. ಲೈಕ್ ನಿಮಗೆ ಓವ್ಯುಲೇಷನ್ ಆದಮೇಲೆ ಫಲೀಕರಣ ಎಂಬ ಪ್ರಕ್ರಿಯೆ ನಡಿಬೇಕು. ಫಲೀಕರಣ ಆದ ನಂತರ ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಅಂದರೆ ಆ ಒಂದು ಭ್ರೂಣ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಸಕ್ಸಸ್ಫುಲ್ಲಾಗಿ ಅಂಟ್ಕೊಂಡು ಬೆಳಿಬೇಕಾಗತ್ತೆ. ಹೀಗೆ ಯಾವಾಗ ಆ ಭ್ರೂಣ ಬಂದು ಸಕ್ಸಸ್ಫುಲ್ಲಾಗಿ ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಅಂಟ್ಕೊಂಡು 9 ತಿಂಗಳುಗಳ ತನಕ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಈ ಒಂದು ಪ್ರೆಗ್ನೆನ್ಸಿ ಜರ್ನಿನ ಕಂಟಿನ್ಯೂ ಮಾಡಿ ನೀವು ಡೆಲಿವರಿ ಆಗಬೇಕಾಗತ್ತೆ. ಹಾಗಾಗಿ ಈ ಒಂದು ಓವ್ಯುಲೇಷನ್ ಅನ್ನೋದು ಪ್ರಮುಖ ಅಥವಾ ಫಸ್ಟ್ ಸ್ಟೆಪ್ ಅಂತ ಕೂಡ ಹೇಳ್ಬೋದು. ಇದಲ್ಲದೆ ಒಂದು ವೇಳೆ ನಿಮಗೆ ಓವ್ಯುಲೇಷನ್ ಯಾವಾಗ ಆಗ್ತಾ ಇದೆ ಅಂತ ಹೇಳಿ ಕಂಡುಹಿಡಿಯಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ಓವ್ಯುಲೇಷನ್ ಕಿಟ್ಟನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಓವ್ಯುಲೇಷನ್ ಕಿಟ್ ಅಂದರೆ ಏನು, ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದರ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಬೇಕಾದರೆ ಹೋಗಿ ನನ್ನ ಚಾನಲ್ಗೆ ಹೋಗಿ ಚೆಕ್ ಮಾಡ್ಕೋಬೋದು. ಹಾಗಾಗಿ ಒಂದು ವೇಳೆ ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾಯಿದ್ರೆ ನಿಮ್ಮಲ್ಲಿ ತಾಳ್ಮೆ ಇರಬೇಕಾಗತ್ತೆ. ಹಾಗಾಗಿ ನೀವು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದು ನ್ಯಾಚುರಲಾಗಿ ಪ್ಲ್ಯಾನ್ ಮಾಡಿದ್ರೂ 1 ವರ್ಷ ತನಕ ನಿಮಗೆ ಯಾವುದೇ ರೀತಿಯ ಪ್ರೆಗ್ನೆನ್ಸಿ ಪಾಸಿಟಿವ್ ಬಂದಿಲ್ಲ ಅಂತ ಹೇಳಿದರೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿದ್ರು ಅವರು ಕೂಡ ನಿಮಗೆ ಟೆಸ್ಟ್ ಮಾಡಿ ನಿಮ್ಮ ಹಿಸ್ಟ್ರಿನ ತೆಗೆದುಕೊಂಡು ಬೇಸಿಕ್ ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಮಾಡಿ ನಿಮಗೆ ಯಾವಾಗ ಓವ್ಯುಲೇಷನ್ ಆಗುತ್ತೆ ಮತ್ತು ಯಾವಾಗ ನೀವು ಕಾಂಟ್ಯಾಕ್ಟ್ ಇಟ್ಕೊಂಡ್ರೆ ಕನ್ಸೀವ್ ಆಗುವ ಚಾನ್ಸಸ್ ಹೈ ಇರುತ್ತೆ ಅನ್ನೋದರ ಬಗ್ಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಓವ್ಯುಲೇಷನ್ ಅಂದರೆ ಏನು, ಯಾವ ದಿನಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.